ಹೋಗೋಣ ಬನ್ನಿ ಶ್ರೀರಂಗಪಟ್ಟಣ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದ ಕಂಟಿನ್ಯೂ ಪಾರ್ಟ್ ವಿಡಿಯೋ ಇವತ್ತಿನ ವಿಡಿಯೋ ಆಗಿರುತ್ತೆ. ಇವಾಗ ನಾವು ಹೊರಟಿದ್ದೀವಿ ಮೈಸೂರಿಗೆ. ಆಲ್ರೆಡಿ ನಾನು ನಿನ್ನೆ ಶೇರ್ ಮಾಡ್ಕೊಂಡಿದ್ದೆ. ನಿನ್ನೆ ಆದಿಚುಂಚನಗಿರಿಗೆ ಹೋಗಿದ್ದಿದ್ದು ಮತ್ತು ನೆಕ್ಸ್ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದೆ. ಇನ್ನೂ ಕೂಡ ನಾವು ಇಲ್ಲಿ ಶ್ರೀರಂಗಪಟ್ಟಣ ನಿಯರ್ ಹತ್ತತ್ರ ಇದ್ದೀವಿ. ಬನ್ನಿ ಹೊರಡೋಣ. ಸಿಂಬ ಇವಾಗ ನಾವು ಬಂದಿದ್ದೀವಿ ಮೈಸೂರಲ್ಲಿರುವಂತಹ ಸೈಂಟ್ ಫಿಲೋಮಿನಾ ಚರ್ಚ್ಗೆ. ಸಿಂಬಾ ಮತ್ತು ಲಿಯೋಗೆ ಊಟ ಹಾಕಿರಲಿಲ್ಲ ಮಧ್ಯಾಹ್ನ, ಅದರಿಂದ ಅವ್ರಿಗೆ ಊಟ ಹಾಕಿ ತಿನ್ನಿಸ್ಬಿಟ್ಟು ಇವಾಗ ಚರ್ಚ್ ಒಳಗಡೆ ಹೊರಟಿದ್ದೀವಿ. ಹಿಂಗೆ ಬನ್ರಿ, ಇಲ್ಲೇನಾ? ಮೈಸೂರಿನಲ್ಲಿ ಇರುವಂಥ ಸೈಂಟ್ ಫಿಲೋಮಿನಾ ಚರ್ಚ್ ಇದು. ಹೋದ್ಸತಿ ಮೈಸೂರು ದಸರಾ ಟೈಮಲ್ಲಿ ಬಂದಾಗ ಆಚೆ ರೋಡಲ್ಲಿ ನೋಡ್ಕೊಂಡು ಹೋಗಿದ್ದಿದ್ದು. ನಾವಿಷ್ಟು ಬೇಗ ಹಿಂಗೆ ಒಳಗಡೆ ಎಲ್ಲ ಬಂದು ನೋಡ್ತೀವಿ ಅನ್ನೋ ಒಂದು ಕನಸು ಕೂಡ ಇರಲಿಲ್ಲ. ಆ ಕನಸು ಬಂದಿದೆ. ಬನ್ನಿ ಒಳಗಡೆ ಎಲ್ಲ ನೋಡೋಣ ಹೇಗಿದೆ ಅನ್ನೋದನ್ನ. ಬೇಗ ಹೋಗಿ. ಅಲ್ಲಿ ಮಾಡ್ತಾ ಇಲ್ಲ ಎಲ್ಲರೂ. ನೋಡಿದ್ವಿ. ನಾವು ಬರೋ ಅಷ್ಟರಲ್ಲಿ 4:30 ಆಗಿತ್ತು. ಅಷ್ಟರಲ್ಲಿ 5 o'clock ಏನೋ ಪ್ರೇಯರ್ ಇದೆಯಂತೆ. ಅದರಿಂದ ಬೇಗ ಹೋಗಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ನಾವು ಬೇಗನೆ ಹೋಗಿ ಬೇಗನೆ ಬಂದ್ಬಿಟ್ಟು ನೋಡಿ ಈಗ ಹೊರಗಡೆ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋದಾಗ ದೊಡ್ಡದು ಅನಿಸ್ಲೇ ಇಲ್ಲ. ಆಚೆಯಿಂದ ನೋಡಿದ್ರೆ ಹೆಂಗೆ ಕಾಣಿಸ್ತಿತ್ತಲ್ಲ. ಕಲ್ಲೇ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಮತ್ತು ಹೊರಡೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಅಲ್ಲಿ ಸಿಸ್ಟರ್ ಕೂಡ ಬಂದರು. ಅವ್ರ ಕೈಲಿ ಖುಷಿಗೆ ಸ್ವಲ್ಪ ಪ್ರೇಯರ್ ಮಾಡಿಸಿದ್ರು ಹಸ್ಬೆಂಡು. ಹೋಗಿ ಮಾಡಿಸ್ಕೊಂತ ಇದ್ರು. ಅವಳು ಹೋಗಲಿಲ್ಲ, ಸ್ವಲ್ಪ ನಾಚಿಕೆ ಪಟ್ಕೊಂಡು. ಅದರಿಂದ ಅವರೇ ಕರ್ಕೊಂಡೋಗಿ ಮಾಡಿಸಿದ್ರು. ಇವಾಗ ಬನ್ನಿ ಹೇಳ್ಕೊಡ್ತಿದ್ದೀವಿ, ನೋಡೋಣ. ಪಾರ್ಕಿಂಗೇ ಅವಲ್ಲ. ಇವಾಗ ನೋಡಿ ನಾವು ಮೈಸೂರು ಪ್ಯಾಲೇಸ್ ನೋಡೋಣ ಅಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಬರೋ ಸಲ ಆಲ್ರೆಡಿ 5:45 ಆಗೋಗಿತ್ತು.
ನಮಗೆ ಗೊತ್ತಿರಲಿಲ್ಲ ಎಷ್ಟು ಗಂಟೆಗೆ ಏನು ಅನ್ನೋದು. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ, ಇದ್ದರೆ ನೋಡ್ಕೊಂಡು ಹೋಗ್ಬಿಡೋಣ ಇವತ್ತು ಇದನ್ನು ಅಂತ ಹೋದ್ವಿ. ಆದರೆ ಅಲ್ಲಿ ಬಂದು 6 o'clock ಎಲ್ಲ ಕ್ಲೋಸ್ ಆಗೋಗಿತ್ತು. ಇವತ್ತು ರಿಪಬ್ಲಿಕ್ ಡೇ ಇರೋದ್ರಿಂದ ಕ್ಲೋಸ್ ಮಾಡಿದರು. ಮತ್ತು ಇವತ್ತು ಲೈಟಿಂಗ್ ಶೋ ಎಲ್ಲ ಇದೆ 7 to 8 ನೋಡ್ಕೊಂಡು ಹೋಗಿ ಅಂತ ಕೂಡ ಹೇಳಿದ್ರು. ಸರಿ, ಅದಾದರೂ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಳಗಡೆ ಹೊರಟಿದ್ದೀವಿ. ಇವತ್ತೆಲ್ಲ ಫ್ರೀ ಬಿಟ್ಟಿದ್ದಾರೆ, ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಟಿಕೆಟ್ ಎಲ್ಲ ಏನೂ ಇರಲಿಲ್ಲ. ಮೋಟ್ರು ಮಾಡಿರ್ತಾರೆ. ಬ್ಯಾಗ್ ಇಡೋದು ಮೈಸೂರು ಅರಮನೆ. ಹಾಂ, ಇದೆ ಮೈಸೂರು ಅರಮನೆ. ಇದು ಮೈಸೂರು ಅರಮನೆ. ಆವಾಗಲೇ ಹೋಗಿದ್ದು ಚರ್ಚು, ಮೈಸೂರಲ್ಲಿರೋ ದೊಡ್ಡ ಚರ್ಚ್ಗೆ ಹೋಗಿದ್ದು ಆವಾಗಲೇ. ಇದು ಅರಮನೆ. ಬಾ. ಅವು ನಮಗೆ ತೋರಿಸ್ತಾವ ನೋಡ್ರಿ. ಎಂಜಾಯ್ ಮಾಡ್ರಿ, ಎಂಜಾಯ್ ಮಾಡ್ರಿ. ನಾನು ಹೆಂಗ್ ಬೇಕು ಹಂಗಾದ್ರೆ ಇರ್ತೀನಿ ಅಂತ. ಪಕ್ಷಿಗಳು ಅದೇ ಅವ್ರ ಅಮ್ಮನ ರೇಗಿಸ್ತಾವೆ ಅಂತ ಹೇಳ್ತಾರೆ. ಫ್ರೆಂಡ್ಲಿ ಅಲ್ಲಪ್ಪ. ಆಗಿತ್ತು ನೋಡುವ ಒಳಗಡೆ ಖರ್ಚಿಗೆ ಇದು ಮಾಡ್ಕೊಂಡು ಅದು ನೆನ್ಕೊಂಡು ಬರ್ತಿದ್ದೆ. ವೇಸ್ಟ್ ಆದ್ರೆ ಆಗಲಿ ನಿಮ್ಮ ತರಕ್ಕೆ ಅವರ ಗ್ರೀನ್ ಯಾವ ಅಂಕಲ್? ಅಲ್ಲೆಲ್ಲ ನೀಡು ಹಿಂದೆ ಕಡೆ ನೋಡ್ರಿ. ಅಂಕಲ್ ಮಾಡ್ತಾರೆ ಅಂತ. ಹಾಂ, ನಡೀರಪ್ಪ. ಯಾವತ್ತೋ ಬಿಟ್ರೆ
ಇದೆಲ್ಲ ಮೆಮೊರೀಸ್, ಒಳ್ಳೊಳ್ಳೆ ಮೆಮೊರೀಸ್ ಅಷ್ಟೇ ಇದೆಲ್ಲ. ಇಲ್ಲಿದೆ ಚೋಚ ಇದೆ ನೋಡಿ. ಪ್ಯಾಲೇಸ್ ಎಲ್ಲ ನೋಡಾಯಿತು. ನಾವು ಟಾಂಗದಲ್ಲಿ ಹೋಗೋಣ ಅಂತ ಹೊರಟ್ವಿ, ಅದರಿಂದ ಅಷ್ಟೊಂದು ನಗ್ತಾ ಇದ್ವಿ. ಫಸ್ಟ್ ಟೈಮು ಹೊಸ ಎಕ್ಸ್ಪೀರಿಯೆನ್ಸ್. ಅವ್ವ ಬರಲ್ಲ, ನಾನು ಹತ್ತಲ್ಲ, ನೀವು ಹೋಗ್ಬಿಟ್ಟು ಬನ್ನಿರಿ ಅಂತ ಇದ್ದರು. ಹಸ್ಬೆಂಡು ಏನು ಡೈಲಿಗೆ ಹೋಗ್ತೀವಾ, ಇವತ್ತೊಂದು ದಿವಸ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಂತೆ, ಎಂಜಾಯ್ ಮಾಡೋಣ ಬನ್ನಿರಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಒಂದು ರೌಂಡು ಅಂದ್ಬಿಟ್ಟು ಅವ್ರನ್ನೂ ಕೂಡ ಹತ್ತಿಸ್ಕೊಂಡು ಹೊರಟ್ವಿ. ಒಂಥರ ಏನೋ ಒಂಥರ ಆ ಮಗಳು ಹೇಳ್ತಾಯಿದ್ಲು, ಅಮ್ಮ ನಂಗೆ ಒಂಥರ ರಾಣಿ ಥರ ಫೀಲಿಂಗ್ ಬರ್ತಾಯಿದ್ದೀಯಮ್ಮ ಕುತ್ಕೊಂಡು ಇಲ್ಲಿ ಅಂತ. ನಾವು ಹೋಗ್ತಾ ಇರೋದು ನೋಡಿ, ನಾವೇ ಅಂತಲ್ಲ ಎಷ್ಟೊಂದು ಗಾಡಿಗಳು ಇದ್ವಿ ಅಲ್ಲಿ, ಎಷ್ಟೊಂದು ಜನ ಹೋಗ್ತಾಯಿದ್ರು. ಆದರೆ ಅದೇನೋ ಗೊತ್ತಿಲ್ಲ, ಎಷ್ಟೊಂದು ಜನ ವಿಡಿಯೋ ಮಾಡ್ಕೊಳೋದು, ಫೋಟೋ ಮಾಡ್ಕೊಳೋದು ಎಲ್ಲ ಮಾಡ್ತಾಯಿದ್ರು. ಅವರು ನೋಡಿ ನಮಗೂ ಖುಷಿ ಆಗ್ತಾಯಿತ್ತು. ಸೆಕೆಂಡ್ ಆಗುತ್ತೆ, 59 ಆಗುತ್ತೆ ಅಂತ ಹೇಳ್ತಾರೆ. ವೆರಿ ಗುಡ್ ರೈಟ್ 7 ನಮ್ದು ಹಂಗೆ ಹೋಗ್ತಾ ಇರೋದು. ಅಂತಾನೆ ಹೇಳುದು 52 ಬಂದಿದ್ದಾರೆ ಅಂತ. ನೋಡಿ ಅರಮನೆ ಇದು ಇನ್ನೊಂದು ಗೇಟ್ ಎಷ್ಟು ಗೇಟ್? 5 ಗೇಟ್ ಅಲ್ಲ ಇರೋದು? ಅರಮನೆಗೆ ಎಷ್ಟು ಗೇಟ್ ಇರೋದು? 5 ಗೇಟಾ? ಇಲ್ಲಿಯವರು ಹೇಳ್ಕೊಡ್ತೀನಿ ನೋಡಿ. ಇಷ್ಟು ಹೊತ್ತು ನೋಡಿದ್ದು ಒಂಥರ ಖುಷಿ, ಆದರೆ ಇದು ಟಾಂಗಾದಲ್ಲಿ ಕುದುರೆ ಗಾಡೀಲಿ ಹೋಗೋದೇ ಒಂಥರ ಖುಷಿ. ಎಷ್ಟು ಖುಷಿ ಕೊಡ್ತು ಅಂದರೆ, ಏಕೆಂದರೆ ಒಬ್ಬೊಬ್ರಿಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ, ಅದರಲ್ಲಿ ಹೋದರೆ ಯಾರೇನಂತಾರೆ ಏನೋ ಅಂತ ಮುಜುಗರ ಜಾಸ್ತಿ ಪಡ್ತೀವಿ. ಮುಜುಗರ ಪಟ್ಟರೆ ನಮಗೆ ಲಾಸ್, ಏಕೆಂದರೆ ನಮ್ಮ ಆಸೆಗಳನ್ನ ತೀರಿಸ್ಕೊಳೋಕ್ಕೆ ಆಗಲ್ಲ. ಮುಜುಗರ ಪಡ್ದಲೇ ಹಿಂಗೆ ಎಂಜಾಯ್ ಮಾಡಿದ್ರೆ ಒಂಥರ ಖುಷಿ ಮನಸ್ಸಿಗೆ ಅಲ್ವಾ. ಸರ್ ಮಹಾರಾಜ ಓಡಾಡೋದು ಸರ್, ಇಲ್ಲೇನೇ ಇರೋದವರು ಸರ್. ಯದುವೀರವರು ಎಲ್ಲಿರೋದು? ಅವ್ರ ಮನೆ ಇರೋದು ಇಲ್ಲೇನಾ? ಓಡಾಡೋದು ಅಗ್ರಿಕಲ್ಚರ್ ಟಿಕೆಟ್ ಅಂತ. ಹಾಂ, ಎಲ್ಲ ನೋಡ್ಕೊಂಡು ಇವಾಗ ಊಟಕ್ಕೆ ಬಂದ್ವಿ. ನಾವು ಬೆಳಗ್ಗೆ ನಾಷ್ಟ ಮಾಡಿದ್ದಷ್ಟೇ, ಮಧ್ಯಾಹ್ನ ಊಟ ಏನೂ ಮಾಡಲಿಲ್ಲ. ಸ್ನ್ಯಾಕ್ಸ್ ಎಲ್ಲ ಇತ್ತು, ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಿ. ಊಟ ಏನು ತಿನ್ನಬೇಕು ಅಂತ ಏನೂ ಅನ್ನಿಸ್ಲಿಲ್ಲ. ಇವಾಗ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ಊಟ ಎಲ್ಲ ಆಯಿತು. ನೆಕ್ಸ್ಟು ನಾವು ರೂಮ್ ಮಾಡೋ ಪ್ಲ್ಯಾನ್ ಇದೆ. ಫಸ್ಟೇ ರೂಮ್ ಮಾಡಿಬಿಟ್ಟು ಎಲ್ಲ ಲಗೇಜ್ ಇಟ್ಬಿಟ್ಟು ಆಮೇಲೆ ಊಟಕ್ಕೆ ಬರೋಣ ಅಂದ್ಕೊಂಡ್ವಿ. ಮತ್ತೆ ರೂಮ್ಗೆ ಹೋಗಿ ಮತ್ತೆ ಬರೋದೇನೋ, ಒಂದೇ ಸತಿ ಊಟ ಎಲ್ಲ ಮುಗಿಸ್ಕೊಂಡು ಒಂದೇ ಸತಿ ಹೋಗೋಣ ರೂಮ್ಗೆ ಅಂದ್ಬಿಟ್ಟು. ಈಗ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ. ಅವ್ರವ್ರಿಗೆ ಏನೇನು ಬೇಕೋ ಅದು ತೊಗೊಂಡ್ವಿ. ಎಲ್ಲರಿಗೂ ತುಂಬ ಹಸುವಾಗಿತ್ತು, ತಿನ್ನೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡು ಲಾಸ್ಟಿಗೆ ಏನು ತಿಂದಲೇ ಮತ್ತೆ ವಾಪಸ್ಸು ರೂಮ್ ಮಾಡ್ಕೊಂಡು ರೂಮಿಗೆ ಬಂದ್ವಿ. ಏನು ತಿನ್ನಲಿಲ್ಲ ಏನು ಅನ್ನೋದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳೋದು ಅಷ್ಟು ಸರಿಗಿಲ್ಲ ಅನ್ನಿಸ್ತಾ ಇದೆ, ಅದರಿಂದ ನಾನೇನು ಶೇರ್ ಮಾಡ್ಕೊತಾ ಇಲ್ಲ. ಸ್ವಲ್ಪ ಗೋಬಿ ಮತ್ತು ಆನಿಯನ್ ರಿಂಗ್ ಫ್ರೈ ಅದು ಸ್ವಲ್ಪ ತಿಂದಿದ್ವಿ ಅಷ್ಟೇ. ಫ್ರೈಡ್ ರೈಸ್ ಎಲ್ಲ ತೊಗೊಂಡಿದ್ವಿ, ಮಶ್ರೂಮ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ಮತ್ತು ಇನ್ನೊಂದು ಪನ್ನೀರ್ ಫ್ರೈಡ್ ರೈಸ್ ಏನೇನೋ ತೊಗೊಂಡಿದ್ವಿ. ಆದರೆ ನಾನು ಅವ್ವ ಖುಷಿ ಒಂದೊಂದು ಸ್ವಲ್ಪ ವೆಜ್ ಫ್ರೈಡ್ ರೈಸ್ ಹಾಕ್ಕೊಂಡು ತಿಂದಿದ್ವಿ. ನಿಶಾ ಮತ್ತು ಅವ್ರ ಮಮ್ಮಿ ದರ್ಶನು ಇದು ಮಶ್ರೂಮ್ ಫ್ರೈಡ್ ರೈಸ್ ಹಾಕ್ಕೊಂಡಿದ್ರು. ಹಾಕ್ಕೊಂಡಿದ್ದ ತಟ್ಟೆಲಿ ಆಗಾಗೆ ಎಲ್ಲ ಆಗಾಗೆ ಬಿಟ್ಟು ಏನೂ ತಿಂದಿಲ್ಲ. ಆದರೆ ನಾವು ಯೂಸ್ ಮಾಡಿದ ಟಿಕೆಟ್ ಪೇ ಮಾಡಿಬಿಟ್ಟು ನಾವು ಬಂದುಬಿಟ್ವಿ. ಒಂಥರ ಬೇಜಾರಾಯಿತು ಅದನ್ನು ನೋಡಿ. ನಾವಂತೂ ಸ್ವಲ್ಪ ತಿಂದ್ಬಿಟ್ಟಿದ್ವಿ, ಅವ್ರು ತಿನ್ನುವಾಗೆ ನೋಡಿ
ಬೇಡ ನಡೀರಿ ಅಂದ್ಬಿಟ್ಟು ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಬನ್ನಿ ರೂಮಿಗೆ ಕೊಟ್ಟಾರ ಇನ್ನೊಂದನ್ನು. ಹೇ ಅಮ್ಮ, ಇದು ನೀನು ದೇವಸ್ಥಾನಕ್ಕೆ ಬಂದಿಲ್ಲ, ಎತ್ಕೊಂಡು ಹೊಡಿತೀನಿ. ಈಗ ಏನು ಮಾಡೋಣ ನಾವು ಒಬ್ಬರಿಗೆ ಬಂದ್ ಮಾಡಿ? ನಾನು ಅದೇ ಟ್ರೈ ಮಾಡಿದ್ದು. ಬರ್ಲಿಲ್ವಾ? ನಾನು ಟ್ರೈ ಮಾಡಿದ್ದು. ಇಲ್ಲ. ಓ ಇಲ್ಲೇ ಇದೆಯಾ ಇನ್ನೊಂದು ರೂಮು? ಹಾಂ, ಬೆಸ್ಟ್ ಇದೆ. ಅದು ಹಂಗೆ ಮಾಡಬೇಕು. ಚಪ್ಪಲಿ ಇಲ್ಲೇ ಬಿಡ್ರಮ್ಮ.